ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ನಮಸ್ಕಾರ. ಎಲ್ಲರದು ಕಾಫಿ ಆಯ್ತಾ? ಸಮೋಸ ತಿಂದ ಎಲ್ಲರೂ? ಚೆನ್ನಾಯ್ತಾ ಎಲ್ಲ? ಇವಾಗ ಎಲ್ಲರೂ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ನಮ್ದೊಂದು ನಗೆನ ಆಯ್ತು. ಏನದ್ರ ಹೆಸರು ಗೊತ್ತಾ? ಬ್ಯೂಟಿ ಕಾಂಟೆಸ್ಟ್ ಅಂತ. ಏನೋ ತೋಚಿದ್ದು ಗೀಚಿದ್ದು ಬರ್ದಿದ್ದೀನಿ. ತಪ್ಪಿದ್ರೆ ಹೊಟ್ಟೆಗೆ ಹಾಕೊಳ್ಳಿ, ಇಲ್ಲಾಂದ್ರೆ ಆಶೀರ್ವಾದ ಮಾಡಿ ಜೋರಾಗಿ ಚಪ್ಪಾಳೆ ತಟ್ಟಿ, ಓಕೆನಾ? ಆಮೇಲೆ ಹೋದ ವರ್ಷ ನೀವು ಯಾರು ಕೇಳಲಿಲ್ಲ ಏನಾಯ್ತು ನಿಮ್ ಓನರ್ ಕತೆ ಅಂತ ಹೇಳ್ಬಿಟ್ಟು ನಪ್ಕ ಇದೆಯಾ ನಮ್ಗೆ ಓನರ್ ಏನಾಯ್ತು ಅಂತ. ನಮ್ಮ ಓನರ್ ಏನ್ ಮಾಡೋದು ಗೊತ್ತಾ? ಹೊಸ ಅಪಾರ್ಟ್ಮೆಂಟ್ ತಗೊಂಡ್ಬಿಟ್ರು. ಈ ಬಾಡಿಗೆದಾರ ಕತೆ ಬೇಡ ಅಂತ ಹೇಳ್ಬಿಟ್ಟು, ಓಕೆನಾ? ಇವಾಗ ಎಲ್ಲಾರು ಆರಾಮಾಗಿ ಕೂತ್ಕೊಂಡು, ದೀಪಮ್ಮ ಕೂತ್ಕೊಂಬಿಡೆ ಪ್ಲೀಸ್, ನಿಂಗೋಸ್ಕರ ನೀವೆಲ್ಲ, ಓಕೆನಾ? ಎಲ್ಲಾರು ಕೂತ್ಕೊಂಡು ಆರಾಮಾಗಿ. ಸರ್ ರಾಮಾಯಣ ಮಹಾಭಾರತ ಹೌದು. ಎಲ್ಲಾರು ನಮ್ ನಗೆ ನಾಟಕ ನೋಡಿ, ಬ್ಯೂಟಿ ಕಾಂಟೆಸ್ಟ್. ಎಲ್ಲಾರು ಜೋರಾಗಿ ಚಪ್ಪಾಳೆ ತಟ್ಟಿ. ರೆಡಿ ನಮ್ಮ ಲೇಡೀಸ್? ಹಾ ನೋಡಿ, ಆಗ್ಲೇ ನಮ್ಮ ನಿರ್ದೇಶಕರು ಇದರ ನಮಗೆ ಒಂದು ತುಣುಕನ್ನ ಹೇಳಿದ್ದಾರೆ. ಓ, ಮೊದಲನೇ ಸೀನ್ಗೆ ಆಗ್ಲೇ ಬಂದಾಯ್ತು. ನೋಡಿ, ಇವಳೆ ಮೊದಲನೇ ಕ್ಯಾರೆಕ್ಟರ್ ಮನೆಯವಳು. ಅಂದರೆ ಹಿರಿ ಸೊಸೆ, ಸುಮ್ಮನೆ ಸುಮ್ಮನ ಅಂತ ಮಾತಿಗೂ ನಗ್ತಾಳೆ. ಕಾರಣ ಕೇಳೋರು ಗೊತ್ತಿಲ್ಲ, ನಗೋದೇ ಇವಳು ಹವ್ಯಾಸ ಆಗೋಗಿದೆ. ಅಯ್ಯೋ ಯಪ್ಪ. ಈಗ ನೋಡಿ, ಆ ಕಡೆಯಿಂದ ಬರ್ತಾ ಇದ್ದಾರೆ, ಅವರೇ ಮನೆ ಹಿರಿ ಸೊಸೆ ಭಾರತಿ ಅಂತ, ಅಂದರೆ BBC ಭಾರತಿ ಅಂತ. ಬಿಂಕದ ಸಿಂಗಾರಿ ಮೈ ಟೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ಇದೇನ್ ಖುಷಿಯನ್ ಅನ್ಕೊಂಡು ಏನೇ ಕನ್ನಡಕ ಹಾಕೊಂಡು ಮನೇಲಿ ಓಡಾಡೋದ ಕೂಡ್ರ ತರ ಹಿಂಗೆ ಆಗೋದು. ಕೂತ್ಕೊಳ್ಳೆ ಅಲ್ಲಿ. ಸಾರಿ ಸುಸ್ತಾಗೋಯ್ತು. ಕಿಟ್ಟಿ ಪಾರ್ಟಿ ಮುಗಿಸ್ಕೊಂಡು ಈ ಟ್ರಾಫಿಕ್ ಅಲ್ಲಿ ಕಾರ್ ಡ್ರೈವ್ ಮಾಡಿ ಬರೋ ತನಕ ಸಾಕಾಗೋಯ್ತು. ಮುಗಿತಾ ನಿನ್ ಕ್ಲಾಸು? ಇವಳೊಬ್ಳು ಯಾವಾಗ್ಲೂ ಸುಮ್ನೆ ನಗ್ತಾ ಇರ್ತಾಳೆ. ಸುಮ್ನೆ ನಗ್ಬೇಡ್ವೆ ಸುಮ್ಮನ. ಮಮ್ಮಿ ಇಲ್ಲ ಎಲ್ಲಿ? ಅತ್ತೆ ಆಚೆ ಹೋಗಿದಾರ ಕಣೆ. ಹೌದು, ಕಿಟ್ಟಿ ಪಾರ್ಟಿ ಹೆಂಗೆ ಇತ್ತು? ಸೂಪರ್ ಆಗಿತ್ತು ಕಣೆ. ಎಲ್ಲರೂ ಕಲರ್ಫುಲ್ ಡ್ರೆಸ್ ಅಲ್ಲಿ ಬಂದಿದ್ರು. ಎಷ್ಟು ರೀಲ್ಸ್ ಮಾಡ್ವಿ ಗೊತ್ತಾ ನಾವು. ನೀನ್ ಮಿಸ್ ಮಾಡ್ಕೊಂಡೆ. ನಂಗೆ ಆನ್ಲೈನ್ ಕ್ಲಾಸ್ ಇರತ್ತಪ್ಪ, ನಾ ಹೆಂಗ್ ಬರಕ್ ಆಗೋದು? ಅದಕ್ಕೆ ಬಂದಿಲ್ಲ. ಗೇಮ್ಸ್ ಅಲ್ಲಿ ಏನಾದ್ರು ವಿನ್ಯಾಸ ಈ ಸತಿ ಆದ್ರೂ? ಇಲ್ಲ ಕಣೆ, ಅದೇ ಬೇಜಾರು. ಈ ಸಲನೂ ವಿನ್ ಆಗ್ಲಿಲ್ಲ. ಆದ್ರೆ ಒಂದ್ ಸೂಪರ್ ನ್ಯೂಸ್ ಇದೆ ನನ್ನ ಹತ್ರ. ಏನೇ ಅದು? ಈ ಮಂತ್ ಎಂಡ್ ಅಲ್ಲಿ ಬ್ಯೂಟಿ ಕಾಂಪಿಟಿಷನ್ ಆಗ್ತಾ ಇದೆ. ಸುಮನ, ನಾವಿಬ್ರು ಪಾರ್ಟಿಸಿಪೇಟ್ ಮಾಡೋಣ ಕಣೆ. ಆಗಲ್ಲಪ್ಪ, ಸಾರಿ, ನಂಗೆ ಕ್ಲಾಸ್ ಎಲ್ಲ ಮಿಸ್ ಮಾಡಕ್ ಆಗಲ್ಲ ಕಣೆ. ಪ್ಲೀಸ್ ಸುಮನ. ಆಗಲ್ಲ, ಸಾರಿ. ನನ್ ಕಿಟ್ಟಿ ಪಾರ್ಟಿ ಫ್ರೆಂಡ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ಪ್ಲೀಸ್ ಕಣೆ, ನಂಗೆ ಡಿಸಪಾಯಿಂಟ್ ಮಾಡಬೇಡ. ಫೋರ್ಸ್ ಮಾಡ್ಬೇಡ ಕಣೆ ಪ್ಲೀಸ್. ನಿನ್ನ ಹೆಸರನ್ನೇ ಮೊದ್ಲು ಹಾಕಿಸ್ತೀನಿ. ನೀನು ಇಷ್ಟೊಂದು ಹೇಳ್ತಾ ಇದೀಯಾ ಅಂದ್ರೆ ನಿಂಗೆ ಡಿಸಪಾಯಿಂಟ್ ಮಾಡಕ್ ಆಗತ್ತೇನೆ. ನಾ ಬರ್ತೀನಿ, ಓಕೆನಾ? ಎಸ್. ಇವಾಗ ಅದಕ್ಕೆ ಏನೇನ್ ಪ್ರಿಪರೇಷನ್ ಮಾಡ್ಬೇಕು ಅಂತ ನಾವೊಂದು ಲಿಸ್ಟ್ ಮಾಡೋಣ. ಎಸ್, ಕೊಡು. ಆಹಾ, ನೋಡಿ, ಕಾಂಪಿಟೇಷನ್ ಅಂದ ತಕ್ಷಣ ತಯಾರಿ ಮಾಡ್ಕೊಳಕ್ಕೆ ಲಿಸ್ಟು ಮಾಡ್ಕೊಳಕ್ಕೆ ಹೋಗ್ಬಿಟ್ರು. ಪೇಪರ್ ನೋಡ್ತಾ ಇದ್ದೀರಾ, ಇವ್ರೇನು ಲಿಸ್ಟ್ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಅಯ್ಯೋ, ಅವ್ನು ನೋಡಿ ಆ ಕಡೆ ಭಾರತಿ, ಅವಳ ಲೋಕದಲ್ಲೇ ಅವಳಿರ್ತಾಳೆ. ಯಾವಾಗಲೂ ಸ್ವಿಟ್ಜರ್ಲ್ಯಾಂಡು, ಪ್ಯಾರಿಸು ಅಂತ ಕನಸು ಕಾಣ್ತಾನೆ ಇರ್ತಾಳೆ. ಇನ್ನು ಈ ಸುಮ್ನ ನೋಡಿ, ಯಾವಾಗಲೂ ನಗ್ತಾನೆ ಅವಳು ಕನಸಿನ ಲೋಕಕ್ಕೆ ಹೋಗ್ಬಿಡ್ತಾಳೆ. ಎಂಥ ಅಂದ ಎಂಥ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇವರು ಮನೆಯ ಹಿರಿಯರು, ಅಂದರೆ ಇವರೇ ಶಾರದಾ, ಅಂದರೆ ಶಾರದಮ್ಮನವರು ಅಂತ. ಇವರಿಬ್ಬರ ಅತ್ತೆ. ನಂಗೆ ಬೆಸ್ಟ್ ಅವಾರ್ಡ್. ವಿನ್ನರು
ಅವಾರ್ಡು ಯಾರಿಗ್ರಮ್ಮ? ಮಮ್ಮಿ ಇನ್ಲೋ, ಪ್ಯಾರಿಸ್ ನಲ್ಲಿ ನಡೆಯೋ ಬ್ಯೂಟಿ ಕಾಂಪಿಟೇಷನ್ ಅಲ್ಲಿ ನಾನೇ ವಿನ್ನರ್. ನಗು ಕಾಂಪಿಟೇಷನ್ ಅಲ್ಲಿ ನಂಗೆ ಬೆಸ್ಟ್ ಅವಾರ್ಡ್. ಭಾರತಿ, ನೀನು ಪ್ಯಾರಿಸ್ಗೂ ಹೋಗಿಲ್ಲ. ಸುಮನ, ನೀನು ಯಾವ ನಗೋ ಕಾಂಪಿಟೇಷನ್ಗೂ ಹೋಗಿಲ್ಲ. ನಿಮ್ಮ ಕನ್ಸನ್ ಲೋಕದಿಂದ ಆಚೆ ಬಂದ್ರಮ್ಮ. ನೀವಿಬ್ರು ಇಲ್ಲೇ ಇದ್ದೀರಾ. ಮಮ್ಮಿ ಇನ್ಲೋ, ಅದೇ ಕನಸು ನನ್ಸಾದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಸೂಪರ್ ಅಸಮಾಗಿರತ್ ಕಣೆ. ಫಸ್ಟು ಅಡ್ಗೆ ಮಾಡಿ ನಡೀರಿ ಇಬ್ರು. ಆಯ್ತು. ರಾಮ ರಾಮ, ಈ ಭಾರತಿನೋ ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅನ್ನಗೆ ನನ್ನ ಮಗ ಇವಳನ್ನ ಪ್ಯಾರಿಸ್ಗೆ ಕರ್ಕೊಂಡು ಹೋಗಲ್ಲ. ಇವಳು ಕನ್ಸು ಕಾಣೋದಂತೂ ಬಿಡೋದಿಲ್ಲ. ಇನ್ನು ಈ ಸುಮನ ಏನು ಮಾಡಿದ್ಲು ಗೊತ್ತಾ? ಮೊನ್ನೆ ನಮ್ಮ ಸಂಬಂಧಿಕರು ಸಾವಲ್ಲಿ ಕಿಸಕ್ತಂತ ನಕ್ಬಿಟ್ಟು ಪಜೇತಿ ತಂದಿಟ್ಲು ಅಂತೀನಿ. ರಾಮ ರಾಮ. ನಾವು ಫಿಟ್ ಆಗ್ಬೇಕು ಅಂದ್ರೆ ಎಕ್ಸರ್ಸೈಸ್ 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 ಮಾಡಿ ಸ್ಲಿಮ್ ಆಗ್ಬೇಕು. ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಮಾಡ್ಬೇಕು. ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ಕೋಬೇಕು. ನಾಳೆಯಿಂದಾನೇ ಸ್ಟಾರ್ಟ್ ಮಾಡೋಣ. ಎಸ್. ಅಮ್ಮ ಸೊಸೇಂದ್ರ, ಅಡ್ಗೆ ಮನೆ ಇರೋದು ಈ ಕಡೆ, ಒಳಗ್ ಬನ್ನಿ. ಓ ಕಮಿಂಗ್ ಮಮ್ಮಿ ಇನ್ಲಾ. ಮಮ್ಮಿನ್ಲಾನೋ ಡ್ಯಾಡಿನ್ಲಾನೋ ಸದ್ಯಕ್ಕೆ ಒಳಗ್ ಬನ್ನಿ. ಬಾರಿ ಪ್ರಿಪ್ರೇಷನ್ಸ್ ಇದೆ ಇನ್ನ. ಹೌದು ಹೌದು, ಬಾ, ತುಂಬಾನೇ ಪ್ರಿಪರೇಷನ್ ಮಾಡ್ಕೋಬೇಕು. ಏ ಈ ಕಡೆ ಅಲ್ಲ ಕಣೆ, ಇಲ್ಲಿ ಬರ್ಬೇಕು. ಅಯ್ಯೋ ಭಾರಿ. ನೋಡಿ ಸೊಸೆಂದ್ರು ಎಕ್ಸಸೈಸ್ ಶುರು ಮಾಡಿ 4 ದಿನ ಆಯಿತು. ಹೇಗೆ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಕಣ್ಣಾರ ನೋಡೋಣ. ಲ 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 ಲಾ. ಅಯ್ಯೋ ಇದೆ ನಿಂಗೆ. ಆ 1 ಆ 2 ಆ 1 ಆ 2 ಆ 1 ಆ 2 ಆ 1 ಆ 2. ಅಪ್ಪ ಯಪ್ಪ ಯಪ್ಪ ಯಾಕೋ ಹಿಂಗೆ ವಾಲ್ತಾ ಇದೆ ಬಸ್ಸು. ಆ 1 ಹಬ್ಬ. ನಾಲ್ಕು ದಿನ ಆಯ್ತು ಕಣೆ ನಾವು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ. ಹೌದು ಹೌದು. ನಾನು ಇವತ್ತು ಬೆಳಗ್ಗೆ ವೇಟ್ ಚೆಕ್ ಮಾಡಿದೆ. ಹೌದಾ? ಎಷ್ಟು ಕೆಜಿ ಕಡಿಮೆ ಆಗಿದ್ಯಾ? 10 grams. ಹೌದಾ? ಇಷ್ಟೇನಾ? ನಾನೇನ್ ಕಬ್ಬಣನ ಕೆಜಿ ಲೆಕ್ಕ ಕಮ್ಮಿ ಆಗಕ್ಕೆ? ಚಿನ್ನ ಕಣೆ ನಾನು, ಚಿನ್ನ. ಗ್ರಾಮ್ ಲೆಕ್ಕದಲ್ಲಿ ಕಮ್ಮಿ ಆಗೋದು. ಹಾ ಹೌದೇ. ಏ ಇರು, ನಾನು ಇನ್ಸ್ಟೆಪ್ ತಂದಿದ್ದೀನಿ. ಎಷ್ಟು ಸಣ್ಣ ಆಗಿದೆ ನೋಡ್ತೀನಿ. ನೋಡು. ಎಷ್ಟು ಸಣ್ಣ ಆಗಿದ್ಯೆ? 1 ಸೆಂಟಿಮೀಟರ್. ಹೀಗೆ ಎಕ್ಸಸೈಸ್ ಮಾಡ್ತಾ ಇದ್ರೆ ನೀನೊಂದು 10 ಸೆಂಟಿಮೀಟ್ರು, ನಾನೊಂದು 100 grams ಸಣ್ಣ ಆಗ್ತೀವಿ ಕಣೆ. ಹೌದು ಹೌದು. ಆ 1 ಆ 2. ಅಯ್ಯೋ, ನಾನು ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಮಾಡಬೇಕು. ಮರ್ತೇ ಹೋಗಿತ್ತು ನೋಡು. ಡಂಬಲ್ಸ್ ಮಾಡ್ಬೇಕು. ಅಂತೂ ಸೊಸೆಂದ್ರು ಕಷ್ಟಪಟ್ಟು ಎಕ್ಸಸೈಸ್ ಮಾಡಿ ಎಲ್ಲ ಥರ ತಯಾರಿ ಮಾಡ್ಕೋತಾ ಇದ್ದಾರೆ. ಆಲ್ ದ ಬೆಸ್ಟ್ ಸೊಸೆ ಅಂದ್ರೆ. ಭಾರತಿ, ಸುಮನ, ಏನಾಯ್ತ್ರಮ್ಮ ನಿಮ್ಗೆ? ಸೊಂಟ ಹಿಡ್ಕೋದು. ಏನ್ ಫಜೀತಿ ಮಾಡ್ಕೊಳ್ತೀರಮ್ಮ ನೀವಿಬ್ರು? ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಅತ್ತೆ, ಮೈ ಲೆಗ್ ಟ್ವಿಸ್ಟೆಡ್. ಬಾ ಬಾ ಅಮ್ಮ. ಏನ್ರಮ್ಮ ನಿಮ್ಮ ಅವಾಂತರಗಳು? ಬನ್ನಿ, ಸಾವಧಾನ. ನಾನು ನೋಡ್ತಾನೆ ಇದ್ದೀನಿ, 3 ದಿನದಿಂದ ಎಕ್ಸಸೈಸು ವರ್ಕೌಟ್ ಅಂತ ಮಾಡ್ತಾನೆ ಇದ್ದೀರಾ. ಏನ್ ವಿಷಯ? ಅತ್ತೆ, ನೆಕ್ಸ್ಟ್ ಮಂತ್ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀವತ್ತೆ. ಅದಕ್ಕೆ ನಾನು ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ನ. ಸೊಯ್ ಅಂತ ಜಾರ್ ಬಿದ್ದೆ.
ಇರು ಬಿಸಿ ನೀರಿನ ಶಾಖ ತರ್ತೀನಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ ಇಬ್ರು. ಬೇಗ. ಅಮ್ಮ ನೋವಾಯ್ತಾನೆ. ನಾಲ್ಕನೇ ಸಾಲಲ್ಲಿ ಜೀರಿಗೆ ತುಪ್ಪ, ಮೂರನೇ ಸಾಲಲ್ಲಿ ಸಾಸಿವೆ ಡಬ್ಬ, ಅಲ್ಲಿ ನೋಡಪ್ಪ ಮುಂಚೆ ಬೇಳೆ ಹಾಕಪ್ಪ. ಬಂದ್ರು ನೋಡಿ ಮನೆ 4ನೇ ಕ್ಯಾರೆಕ್ಟ್ರು ಇವರೇ, ವೆರೈಟಿ ವಿದ್ಯಾ ಅಂತ, ಶಾರದಮ್ಮನವರ ಮುದ್ದು ಮಗಳು. ಇವಳಿಗೆ ಅಡುಗೆ ಮಾಡೋ ಚಟ, ತಿಂದ ಮೇಲೆ ಚಟ ಎರ್ದಿದ್ರೆ ಸಾಕು. ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೀರ್ಪುಗಾರಿಗೆ ತನ್ನ ಅಡುಗೆಯಿಂದ ತಲೆ ಸುತ್ತು ಬರೆಸ್ದವಳು. ಇವಳು ಮಾಡಿರೋ ಹೊಸ ರುಚಿ ಕೇಳಿದ್ರೇ ತಲೆ ತಿರುಗುತ್ತೆ. ಒಂದೆರಡು ಸ್ಯಾಂಪಲ್ ಹೇಳ್ತೀನಿ ಕೇಳಿ. ಬಾಳೆ ಎಲೆ ಮಂಚೂರಿ ಅಂತೆ, ವಿಳ್ಳೆದೆಲೆ ಬರ್ಫಿ ಅಂತೆ. ತಿಂತೀರಾ? ಬನ್ನಿ ನೋಡೋಣ. ಹಾಯ್ ಎಲ್ರಿಗೂ ಹಾಯ್. ಇವಳೊಬ್ಳು ಬಾಕಿ ಇದ್ಲು. ಅರೆ ಪುಟ್ಟಿ, ಆಹಾ ಪುಟ್ಟಿ ಅಂತೆ ಪುಟ್ಟಿ, ಇವಳು ತಲೆ ಮೇಲೆ ಹಾಕಿ ಕುಟ್ಟಿ. ಅಮ್ಮ ಪುಟ್ಟಿ ಈಗ ಬಂದ್ಯಾ? ಬಾ. ಈಗ ಬಂದೆ. ತಗೊಳ್ಳಿ. ಅರೆ ಪುಟ್ಟಿ ಏನೇ ಇದು ಚೆಫ್ ಡ್ರೆಸ್ ಅಲ್ಲೇ ಬಂದ್ಬಿಟ್ಟಿದ್ಯಾ? ಯಾವ ಕಾಂಪಿಟೇಷನ್ಗೆ ಹೋಗಿದ್ದೆ? ಅಯ್ಯೋ ಅದೆಲ್ಲ ಇರ್ಲಿ ಬಿಡಮ್ಮ. ಏನಾಯ್ತು ಇವ್ರಿಬ್ರಿಗೂವೆ? ಪಾಪ ಕಣೆ ಮಕ್ಕಳು, ಬೆಳಗಿಂದ ಎಕ್ಸಸೈಸ್ ಅಂತ ಮಾಡಿ ಮಾಡಿ ನೋವು ಮಾಡ್ಕೊಂಡಿದ್ದಾರೆ. ಮಕ್ಕಳಂತೆ ಮಕ್ಕಳು, ದಾನ ತೊಡಿಗಳು. ಹೌದಾ? ಪಾಪ. ಅತ್ತೆ ಹೊಟ್ಟೆ ಹಸ್ವು. ನೋವಮ್ಮ, ಹಸುವು ಆಗ್ತಾ ಇದೆಯಾ ನಿಮ್ಗೆ? ಹೊಟ್ಟೆ ಹಸ್ವು. ಇಷ್ಟೆಲ್ಲ ಕಷ್ಟ ಬೀಳೋ ಬದಲು ಆ ವರ್ಕೌಟ್ ಎಕ್ಸಸೈಸ್ ಅನ್ನೋಕ್ಕಿಂತ ಆ ಕಸ ಪರ್ಕೆ ತಗೊಂಡ್ ಕಸ ಗುಡ್ಸಿ ಬಟ್ಟೆ ಒಗ್ದು ಪಾತ್ರೆ ತೊಳೆದು ಆ ಮೂಲೆಯಲ್ಲಿ ಇಟ್ಟಿದೀವಲ್ಲ ರುಬ್ಬೋ ಕಲ್ಲು, ಅದ್ರಲ್ಲಿ ಅಕ್ಕಿ ರುಬ್ಬಿ ಮಾಡಿದ್ರೆ ಇಷ್ಟೆಲ್ಲ ಬೇಕಿತ್ತ ನಿಮ್ಗೆ ಫಜೀತಿ ಅಲ್ವಮ್ಮ ಪುಟ್ಟಿ? ಹೌದೌದಮ್ಮ, ನೀ ಹೇಳೋದು ಸರಿನೇ. ಮಮ್ಮಿ ಮಮ್ಮಿ ಇಲ್ಲ. ಓಹೋ, 4 days ಇಂದ ಡಯಟ್ ಫುಡ್ ತಿಂದು ತಿಂದು ಟಂಗ್ ಟೇಸ್ಟ್ಲೆಸ್ ಆಗಿದೆ. ಪ್ಲೀಸ್ ಪನ್ನೀರ್ ಐಟಮ್ ಮಾಡ್ಕೊಡಿ ಮಮ್ಮಿ ಇಲ್ಲ. ಪನ್ನೀರಾ? ಆಯ್ತಾಯ್ತು, ಒಳ್ಳೆ ಒನ್ ಮೋರ್ ಅಂತ ಹೇಳೋ ಹಾಗೆ ಪನ್ನೀರ್ ಮಂಚೂರಿ ಮಾಡ್ತೀನಿ, ಇಲ್ಲ ಪನ್ನೀರ್ ಕಬಾಬ್ ಮಾಡ್ತೀನಿ, ಆಯ್ತಾ? ಹಾ, ಬೇಗ ಬೇಗ ಸುಧಾರಿಸ್ಕೊಳ್ಳಿ ನೀವಿಬ್ರು. ಓಕೆ ಅಮ್ಮ, ವಾಟ್ ಇಸ್ ದಿಸ್? ಬರೀ ನಿನ್ ಸೊಸೆ ಅಂದ್ರೆ ನೀನ್ ನೋಡ್ತಾ ಇದ್ಯಾ, ನನ್ನನ್ನೇನಾದ್ರು ನೀನ್ ಮಾತಾಡ್ತೀಯಾ? ವೆರಿ ಬ್ಯಾಡ್. ನಿಂಗೆ ಕಾಫಿ ಮಾಡ್ಕೊಡ್ತೀನಿ, ಬಾ, ಬಿಸಿ ಬಿಸಿ ಕಾಫಿ ಮಾಡ್ತೀನಿ, ಆಯ್ತಾ? ಅತ್ತೆ ನೀವ್ ಹಿಂಗೆ ನಮ್ಮನ್ ಚೆನ್ನಾಗಿ ನೋಡ್ಕೋತಾ ಇದ್ರೆ ನಾವು ಫಿಟ್ ಅಂಡ್ ಫೈನ್ ಆಗಿ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆಲ್ತೀವತ್ತೆ ಅಲ್ವೇನೆ? ಪಾಪ ಮಮ್ಮಿ ಇಲ್ಲ, ಬೆಳಗಿಂದ ಕೆಲಸ ಮಾಡಿ ಎಷ್ಟು ಕೈ ನೋವುತ್ತೋ ಏನು. ಎಲ್ಲ ನಕರ ಬಕರ ಡೌಡ್. ಆಯ್ತಾಯ್ತು, ಸುಧಾರಿಸ್ಕೊಳ್ಳಿ ಇಬ್ರು. ಬೇಗ ಅಡ್ಗೆ ಮಾಡ್ಕೊಂಡ್ ಬರ್ತೀನಿ, ಆಯ್ತಾ? ಅಮ್ಮ ನಂಗ್ ಕಾಫಿ. ಪುಟ್ಟಿ ಬಾ, ಕಾಫಿ ಮಾಡ್ಕೊಡ್ತೀನಿ. ಬಂದೆಮ್ಮ. ಅತ್ತೆ ಬಿಸಿನೀರು, ಅತ್ತೆ ಪನ್ನೀರು. ನಮ್ಮಮ್ಮ ಕೈ ಸೇವೆ ಮಾಡಿಸ್ಕೊತೀರೇನ್ರಿ? ಸೊಂಟ ಇಟ್ಕೊಂಡು ಕಾಲ್ ಮುರ್ಕೊಂಡು ಅದೇ ಬ್ಯೂಟಿ ಕಾಂಟೆಸ್ಟ್ ಗೆಲ್ತೀರಾ? ನಾನು ನಾಳೆ ಬಿಡ್ತೀನಿ ಕಣ್ರೆ. ಅದಕ್ಕೆ ತಗೊಳ್ಳಿ, ಬಿಸಿನೀರು ಕೇಳಿದ್ರಲ್ಲ ಕೊಡೆ. ಏನ್ ವೆರೈಟಿ? ಯಾವ್ದೋ ಹೊಸ ರುಚಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀಯಂತೆ, ಯಾವ್ದದು? ಓ ಅದಾ, ವೀಳ್ಯದೆಲೆ ಬರ್ಫಿ. ಇನ್ನೂ ಒಂದ್ ಹೊಸ ರುಚಿ ಪ್ಲಾನ್ ಮಾಡಿದೀನಿ. ಯಾವ್ದ್ ಗೊತ್ತಾ? ಯಾವ್ದು? ಬೇವ್ನೆಲೆ ಪಾಯಸ. ಅಲ್ಲೋ ಅದಕ್ಕೆ ನಾನ್ ಬರೀ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದು, ನಿಮಗ್ ಬಂದ್ ತಿನ್ನಿಸ್ತೀನಿ ಅಂತ ಹೇಳಲಿಲ್ಲ. ಸಮಾಧಾನ ಸಮಾಧಾನ. ಹೌದು, ಅದೇನೋ ಬ್ಯೂಟಿ ಕಾಂಟೆಸ್ಟ್ ಅಂತಿರಲ್ಲ, ಯಾವಾಗ ಅದು? ಈ ಮಂತ್ ಎಂಡ್. ಓ, ಎಲ್ಲ ತಯಾರಿನೂ ಆಯ್ತಾ? ಮಾಡ್ಕೋತಾ ಇದೀವಿ. ಅಲ್ಲ, ನಿಮ್ಮೊಬ್ರೊಬ್ರು ಪಾರ್ಟ್ ಡ್ಯಾಮೇಜ್ ಆಗಿದೆಯಲ್ಲ, ಅದ್ ಹೆಂಗ್ ರೆಡಿ ಆಗ್ತೀರಾ? ಹೇಗ್ ರೆಡಿ ಆಗ್ತೀವಿ ಅಂತ ನೀನೇ ನೋಡು. ನೋಡ್ತೀನಿ ಅದ್ ಹೆಂಗ್ ರೆಡಿಯಾಗಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ. ಏನಂದೆ? ಏನಿಲ್ಲ. ಆಲ್ ದ ಬೆಸ್ಟ್ ಫಾರ್ ಯರ್ ಪಾರ್ಟಿಸಿಪೇಷನ್ ಅಂತ ಹೇಳಿದೆ. ಅಮ್ಮ ಕಾಫಿ ಕೊಡ್ತೀಯ ನನ್ಗೆ? ಬಾ ಪುಟ್ಟಿ. ಬಂದೆ. ನನ್ಗೆ ಯಾಕೋ ಇವಳು ಡೇಂಜರ್ ಅನ್ನಿಸ್ತಾಳ ಕಣೆ.
ಕಣೆ, ಇವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಯಾವ್ದಕ್ಕೂ. ಆಮೇಲೆ ಇವಳು ಮಾಡೋ ಹೊಸ ರುಚಿ ನಾವು ತಿನ್ಬಾರ್ದು. ಅವಳು ಮಾಡೋದು ಯಾವತ್ತಾರು ತಿನ್ನಕ್ಕಾಗತ್ತೆ? ಅದೇ ಮತ್ತೆ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು, ಈ ಹೊಸ ರುಚಿ ಗಿಚ್ಚಿ ಎಲ್ಲ ಯಾಕೆ? ಏನಂತೀರಾ? ಅದೇ ಕಣೆ, ಯಾರು ಏನೇ ಹೇಳಿ ಏನೇ ಮಾಡ್ಲಿ ನಾವೇ ಗೆಲ್ಲೋದು. ಸೊಂಟ ಹಿಡ್ಕೊಂಡ್ರೆ ಏನಂತೆ, ಫಿಟ್ ಅಂಡ್ ಫೈನ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಗೆಲ್ತಿ ಕಣೆ. ಬಾರೆ, ಇನ್ನೂ ತುಂಬಾ ತಯಾರಿ ಮಾಡೋದಿದೆ. ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ ಒಳ್ಳೆ ಡ್ರೆಸ್ ತಗೊಂಡ್ ಬರ್ಬೇಕು. ನಾವು ತುಂಬಾ ಪ್ರಿಪರೇಷನ್ ನೋಡಿ, ಅಂತೂ ಇಂತೂ ಬ್ಯೂಟಿ ಕಾಂಟೆಸ್ಟ್ ದಿನ ಬಂದೇ ಬಿಡ್ತು. ಆ ಕಡೆ ನಮ್ಮ ಸೊಸೆಯಂದ್ರು ರೆಡಿ ಆಗೋದಕ್ಕೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಈ ಕಡೆ ಅಮ್ಮ ಮಗಳು ಏನ್ ತಯಾರಿ ಮಾಡ್ತಾ ಇದ್ದಾರೆ, ಏನ್ ಸಂವಾದ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಏನಮ್ಮ ಮನೆ ಫುಲ್ ಇವತ್ತು ಸೈಲೆಂಟ್ ಆಗಿ ಹೋಗಿದೆ, ಎಲ್ಲೋ ನಿನ್ ಸೊಸೆಯರು. ಇವತ್ತು ಬ್ಯೂಟಿ ಕಾಂಪಿಟೇಷನ್ ಅಲ್ವೇನೆ, ಬೆಳಿಗ್ಗೆನೆ ತಿಂಡಿನೂ ತಿಂದೇನೆ ಇಬ್ರು ಹೊರಟಿದ್ದಾರೆ. ಹೋಗ್ಲಿ ಬಿಡಮ್ಮ, ತಿಂಡಿ ತಿಂದೇನು ಡಯಟ್ ಫುಡ್ ಅಂತಿರ್ತಾರಲ್ಲ, ಡಯಟ್ ಆದಂಗೆ ಆಗತ್ತೆ. ಅಮ್ಮ ಇವತ್ತು ಹೆಂಗಿರೋ ಅವ್ರಿಬ್ರು ಇಲ್ವಲ್ಲ, ಏನ್ ಮಾಡೋಣ? ಮೂವಿಗೆ ಹೋಗೋಣ, ಮಾಲ್ ಆಫ್ ಏಷ್ಯಾ ಸುತ್ತಾಡ್ಕೊಂಡು ಬರೋಣ. ಬಾಮ ಪ್ಲೀಸ್, ಅಮ್ಮ ಪ್ಲೀಸ್, ಬಾಮ. ಹುಟ್ಟಿ, ಇವತ್ತು ಬ್ಯೂಟಿ ಕಾಂಪಿಟೇಷನ್ ಇದೆ ಅಲ್ವಾ, ನಾವು ಹೋಗಲ್ಲಿ ನೋಡೋಣ ಬಾಮ್ಮ. ಹಾಗೆಲ್ಲ ಹೇಳೋದು ಬೇಡ. ನಾನ್ ಬರಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ಒಂದ್ ಹೊಸ ರುಚಿ ಟ್ರೈ ಮಾಡ್ಲಾ? ಅಮ್ಮ ಮಾರಾಯ್ತಿ, ನೀನ್ ಹೊಸ ರುಚಿ ತಿನ್ನೋಕ್ಕಿಂತ ಅಲ್ಲಿ ಹೋಗೋದೇ ಬಾಸಿ. ಬಾ ನಡಿ, ರೆಡಿ ಆಗು. ನಾ ಬರೋಣಮ್ಮ, ಅವ್ರಿಬ್ರು ಗೆಲ್ಲೋದು ನಾನೇ ಯಾಕೆ ನೋಡ್ಬೇಕು? ನಾ ಬರಲ್ಲ, ಹೋಗು. ಹುಟ್ಟಿ, ಹಾಗೆಲ್ಲ ಹೇಳ್ಬಾರ್ದಮ್ಮ. ನಡಿ, ರೆಡಿ ಆಗು. ನಿಂಗೆ ಹೊಸ ಬಟ್ಟೆ ಕೊಡಿಸ್ತೀನಿ. ನಿಂಗೆ ನಿಜವಾಗ್ಲೂ ಕೊಡಿಸ್ತೀಯಾ ಹೊಸ? ಖಂಡಿತ, ಇವಾಗ್ಲೇ? ಖಂಡಿತ ಕೊಡ್ತೀನಿ, ಈಗ್ಲೇ ಕೊಡ್ತೀನಿ. ಸರಿ, ನಡಿ ಹೋಗೋಣ. ನಡಿ ತಗೋ, ಆಡ್ ಮಾಡಿ ಬ್ಯಾಗ್ ಕೊಟ್ಟಿದ್ಯಲ್ಲ ನೋಡು, ಸೊಸೆಯರ್ ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾರೆ. ನಡಿ ಹೋಗೋಣ. ಬಾ ನೀನು ಹೋಗಿ ಚಪ್ಪಲಿ ಹಾಕೊಂತ ಇರು, ಬರ್ತೀನಿ ಒಂದ್ ನಿಮಿಷ. ಹೊರಟ್ಬಿಟ್ಟಿದಾರಲ್ಲ ಬ್ಯೂಟಿ ಕಾಂಟೆಸ್ಟ್ಗೆ, ನನ್ಗೆ ಗೊತ್ತಾಗ್ದೆ. ಏನ್ ಮಾಡ್ಲಿ? ಹೊಳಿತು ಒಂದ್ ಐಡಿಯಾ. ಸೌಂದರ್ಯ ಸ್ಪರ್ಧೆಗೆ ಬರ್ತಾ ಇದೀನಿ. ಅದಂಗ್ ಹೇಳ್ತೀರಾ? ನೋಡ ಬಿಡೋಣ, ಕೊಡ್ತೀನಿ ಒಂದ್ ಟಕ್ಕರ್. ಅದೇನಾಗತ್ತೆ ಅಂತ ಬನ್ನಿ ನೋಡೋಣ. ತಯಾರಿ ಆಯ್ತಲ್ವಾ? ಇವಾಗ ಬ್ಯೂಟಿ ಕಾಂಟೆಸ್ಟ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆ ವೆನ್ಯೂಗೆ ಇಬ್ರು ಸೊಸೆಯರು ತಯಾರಾಗಿ ಬಂದಿದ್ದಾರೆ. ಆ ಕಡೆಯಿಂದ ಶಾರದಮ್ಮ ಹಾಗೂ ವಿದ್ಯಾ ಸಹ ಬರ್ತಾ ಇದ್ದಾರೆ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಪಾರ್ಟಿಸಿಪೇಟ್ ಮಾಡಕ್ ಬಂದಿದ್ದೀರಾ? ತಮ್ಮ ಹೆಸರು? ಬಂದಿರೋದು ಮೇಡಮ್ ಶುಭ ಅಂತನಾ? ನೀವೆಲ್ಲಿಂದ ಬಂದಿದ್ದೀರಾ ಮೇಡಮ್? ಕನಕಪುರ ರೋಡ. ಪ್ಲೀಸ್ ವೇಟ್ ಮಾಡಿ. ನಮಸ್ಕಾರ, ತಮ್ಮ ಹೆಸರು? ಸೌಮ್ಯ. ತಾವು ಬಂದಿರೋದು ಎಲ್ಲಿಂದ? ಶ್ರೀರಾಮ್ಪುರನ? ಪ್ಲೀಸ್ ವೇಟ್ ಮಾಡಿ, ಕರಿತೀವಿ. ಇವ್ರು ನೋಡಿ ರಿಜಿಸ್ಟರ್ ಮಾಡ್ಕೋತಾ ಇದಾರಲ್ಲ, ಇವ್ರ ಹೆಸರು ಮೇಲ್ಮನೆ ಮೀರಾ ಅಂತ. ಎಲ್ಲ ಹೇಗೆ ತಯಾರಿ ಮಾಡ್ಕೊಂಡಿದ್ದೀರಾ? ಸರಿ ಈಗೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀರಾ? ಯಾ, ಹೌ ಕಾನ್ಫಿಡೆಂಟ್ ಆರ್ ಯು ಆಲ್? ಟೋಟಲಿ ವೆರಿ ಗುಡ್, ಆಲ್ ದಿ ಬೆಸ್ಟ್. ಎಷ್ಟು ಚೆನ್ನಾಗಿದೆ ನೋಡಿ ಆಡಿಟೋರಿಯಂ. ಏನು ಆಡಿಯನ್ಸ್ ಅಲ್ಲ, ವಾವ್! ಎಲ್ಇಡಿ ನೋಡಿ, ಇದೇ ಎಲ್ಇಡಿಯಲ್ಲಿ ನಾವು ರ್ಯಾಂಪ್ ಅಪ್ ಮಾಡಿರೋದೆಲ್ಲ ಬರುತ್ತೆ. ವಿನ್ನರ್ ಆದ್ರೆ ಫೋಟೋನ ಬರುತ್ತೆ ಕಣೆ. ನನ್ನ ಸ್ಮೂಲ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಹಾಯ್ ನನ್ನ ಆನ್ಲೈನ್ ಕ್ಲಾಸ್ ಫ್ರೆಂಡ್ಸ್ ಕೂಡ ಹಾಯ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಓಕೆ, ಹಾಯ್. ಕಿಟ್ಟಿ ಪಾರ್ಟಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಹಾಯ್. ಬಾರಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇದ್ ನೋಡಿ, ಈ ರೇಂಜ್ ಈ ತರ ಡ್ರೆಸ್ಸಿಂಗ್ ಮಾಡ್ಕೊಂಡ್ ಬರ್ತಾರ ಬ್ಯೂಟಿ ಕಾಂಪಿಟಿಷನ್ಗೆ. ಅದೇ ನಂಗೂ ಕಾಡ್ತಾ ಇರೋ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹಲೋ ಮ್ಯಾಮ್,
ಹಾ. Have you come here to take part in the beauty contest? ಹೌದು, ಹೌದು, Yeah. ಹೌದು. Your good name, ma'am? ಭಾರತಿ. And ನೀವು ಬಂದಿರೋದೆಲ್ಲಿಂದ? ವಿಜಯನಗರ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ವೇಟ್ ಮಾಡಿ, ಕರಿತೀವಿ ನಿಮ್ಮನ್ನ. ಹಾ ಹಾ. ನಮಸ್ಕಾರ. ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದಿದ್ದೀರಾ? ನಮ್ಮ ಹೆಸರು ಮ್ಯಾಮ್? ಸುಮನಾ ಅಂತ. ಸುಮನಾ. ತಾವು ಬಂದಿರೋದೆಲ್ಲಿಂದ? ಹುಷಾರು. ಹೇಗೆ ತಯಾರಿ ನಡೆಸ್ಕೊಂಡಿದ್ದೀರಾ? ಚೆನ್ನಾಗಿ. ವೆರಿ ಗುಡ್. ಏನಂದ್ರು ನಿಮ್ಮ ಹತ್ರ ಇವಾಗ? ನನ್ನ ಹತ್ರ ನಿಮ್ಮ ಹೆಸರನ್ನೇ ಮುಂಚೆ ಬರೆಸಿ ಆಮೇಲಿಂದ ಅವ್ರ ಹೆಸರಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಮೇಡಮ್. ಸೊ ಥ್ಯಾಂಕ್ ಯು ಸೋ ಮಚ್. ವೆಯ್ಟ್ ಮಾಡಿ, ಅಲ್ಲಿ ಖಂಡಿತ ಕರಿತೀವಿ. ಆಲ್ ದಿ ಬೆಸ್ಟ್ ಪಾರ್ಟಿಸಿಪೆಂಟ್ಸ್. ರಾಕ್ ದಿ ಶೋ. ಎಸ್. ಕೆಳಗಡೆ ಬಿದ್ದಿರೋದು. ಏ ಸುಮನ, ನಂಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಕಣೆ. ಅಲ್ಲಿ ನೀರಿಟ್ಟಿದ್ದಾರೆ, ನಾನು ನೀರು ಕುಡ್ಕೊಂಡು ಬರ್ತೀನಿ. ಓಕೆನಾ? ನಂಗೂ ಬಾಯಾರಿಕೆ ಆಗ್ತದೆ, ನಾನು ಇಲ್ಲೇ ಇರ್ತೀನಿ, ನಂಗೂ ತಗೊಂಬಾ ಬೇಗ. ಹಾ ಆಯ್ತು. ಎಲ್ಲೋದ್ರು ಇವರು? ಇಲ್ಲೇ ಇರ್ಬೇಕಾಗಿತ್ತಲ್ಲ. ಇಲ್ಲಪ್ಪ, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಓ, ಇಲ್ಲಿದ್ದೀರಾ? ಅದೇ ಸುಮನಕ್ಕೆ. ಓ, ಇಲ್ಲಿದ್ದೀರಾ? ಅಲ್ಲೆಲ್ಲ ಹುಡ್ಕೊಂಡ್ ಬಂದೆ. ಅಲ್ಲ ವೆರೈಟಿ, ನೀನೇನ್ ಇಲ್ಲಿ? ಅದೇ ನಿಮ್ಮಿಬ್ರು ನೀವ್ ಗೆಲ್ತೀರಾ ಅಂತ ನಮ್ಮಮ್ಮ ಹೇಳಿದ್ರು, ಅದಕ್ಕೆ ನೋಡು ಬಂದೆ. ಹೌದು, ನಿಮ್ ಬೆನ್ನು ಡ್ಯಾಮೇಜ್ ಆಗಿ ಹೋಗಿತ್ತಲ್ಲ, ಹೆಂಗಿದ್ದೀರಾ? ನಾನೆಲ್ಲ ಸರ್ವಿಸಿಂಗ್ ಮಾಡಿಸ್ಕೊಂಡೆ ಬಂದಿದ್ದೀನಿ. ಯಾರ್ದು ಕೆಟ್ಕೊಂಡ್ ಬೀಳ್ದೆ ಇದ್ರೆ ಸಾಕು. ರ್ಯಾಂಪ್ ಅಪ್ ಮಾಡ್ಬೇಕಾರೆ ಇವ್ರ ಸೈನ್ಸ್ ಯಾರು ಬೀಳ್ತಾ ಇದ್ರೆ ಸಾಕು. ಏನಂದ್ಯ? ಏನಿಲ್ಲ ಏನಿಲ್ಲ, ಆದ್ರೂ ಭಾರತೀಯಕ್ಕೆ ನಿಮ್ಗೆ ಹಿಂಗ್ ಮಾಡ್ಬಾರ್ದಾಗಿತ್ತು. BBC ಏನ್ ಮಾಡಿದ್ಲು ಪಾಪ? ಅಯ್ಯೋ, ನೀವೇನ್ ಅನ್ಕೊಂಡಿದ್ದೀರಾ? ಅವ್ರ ಹೆಸರನ್ನೇ ಫಸ್ಟ್ ಹಾಕಿಸ್ಕೊಂಡಿರೋದು, ಅವ್ರ ಹೆಸರೇ ಫಸ್ಟ್ ಕೂಗೋದು ನೋಡಿ ಬೇಕಾದ್ರೆ. ಇಲ್ಲ ಕಣೆ, ಅವಳು ನಂಗೆ ಹೇಳ್ಬಿಟ್ಟೆ ಕರ್ಕೊಂಡ್ ಬಂದಿದ್ದಾಳೆ. ನನ್ನ ಹೆಸರೇ ಫಸ್ಟ್ ಬರ್ಸ್ತಾಳೆ ಅಂತ ಹೇಳಿದಾಳೆ ಪಾಪ ಅವಳು. ಇಲ್ಲ ಮಾಡಲ್ಲ. ಅಲ್ಲಿ ನೋಡಿ, ಅಲ್ಲಿ ಯಾರ ಹತ್ರನೋ ಮಾತಾಡ್ತಿರಲ್ಲ ಭಾರತೀಯಕ್ಕೆ. ಯಾರು ಅನ್ಕೊಂಡಿದೀರಾ? ಅವರು ಈವೆಂಟ್ ಆರ್ಗನೈಸರ್ ಕಡೆಯವರು. ಅವರು ಏನೋ ಅದಕ್ಕೆ ಹುಷಾರಾಗಿರಿ. ಆಲ್ ದ ಬೆಸ್ಟ್. ಬರ್ತೀನಿ ಅದಕ್ಕೆ. ಹುಷಾರು, ಅದಕ್ಕೆ ಹುಷಾರು. ಮಾಡ್ತೀನಿ, ಬರ್ಲಿ, ತರಿಸ್ಬಿಡ್ತೀನಿ. ಅದೇ ಭಾರತೀಯಕ್ಕೆ ನೀರ್ ತರಕ್ ಹೋಗಿದ್ರಾ? ಹಾ, ಏನ್ ವೆರೈಟಿ ಅಂತೂ ನಾವು ಗೆಲ್ಲೋದನ್ನ ನೋಡ್ಲಿಕ್ಕೆ ಬಂದಿಯಲ್ಲ. ಇಲ್ಲಪ್ಪ, ನಾನೇನ್ ಬರ್ಲಿಲ್ಲ, ನಮ್ಮ ಅಮ್ಮನ್ ಬಲ್ವಂತಾಗಿ ಬಂದೆ. ಆದ್ರೂ ನಿಮ್ಗೆ ಹಿಂಗ ಆಗ್ಬಾರ್ದಾಗಿತ್ತು ನೋಡಿ. ಯಾಕೆ? ಏನಾಯ್ತು? ಅಲ್ಲಿ ನೋಡಿ, ಸುಮನಾ ಅದಕ್ಕೆ ಏನ್ ಹೇಳ್ತಿರು ಗೊತ್ತಾ? ಇಲ್ಲ, ಇವಾಗ ಅಲ್ಲಿ ಇಬ್ರು ಮೂರ್ ಜನ ನಿಂತಿರಲ್ಲ ಹುಡುಗಿರು, ಅವ್ರ ಹತ್ರ ಏನ್ ಹೇಳ್ತಿರು ಗೊತ್ತಾ? ನೀವು ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರ್ಬೋದಂತೆ, ಆದ್ರೆ ಅವರೇ ಅಂತ ಗೆಲ್ಲೋದು. ಅಯ್ಯೋ, ಇವಳನ್ನ ಕರ್ಕೊಂಡೇ ಬರಬಾರ್ದಾಗಿತ್ತು ನಾನು. ಅದಕ್ಕೆ ಬಾಟ್ಲು, ಅದಕ್ಕೆ ಹುಷಾರು. ಬರ್ತೀನಿ, ನಮ್ಮಮ್ಮ ಅಲ್ಲಿ ಕಾಯ್ತಾ ಇದ್ದಾನೆ. ಬರ್ತೀನಿ ಅದಕ್ಕೆ. ಬಾಯ್, ಆಲ್ ದ ಬೆಸ್ಟ್. ಇವಳಿಗೆ ಕೊಡ್ಲಿ ನಾನು ನೀರು? ಇವಳ ಪಕ್ಕ ಏನ್ ನಿಂತ್ಕೊಳ್ಳೋದು? ಭಾರತಿ, ಭಾರತಿ. ಬೀಡೆ, ಸುಮ್ನೆ ಎಲ್ಲ ಹೋಗ್ತೀಯ? ನಿಂತ್ಕೊಳ್ಳ. ನನ್ನ ಹೆಸರು ಕರೀತಾ ಇದಾರೆ ಅಲ್ಲಿ. ಬೀಡೆ, ನೀನ್ ಹೋಗ್ಬಿಟ್ಟು ಗೆಲ್ಬೇಕು ಅಂತ ನಿನ್ನ ಹೆಸರು ಬರ್ಸ್ಕೊಂಡಿದ್ಯಾ? ನಿಂತ್ಕೊಳ್ಳೆ. ನಾನೇ ಫಸ್ಟ್ ಹೇಳಿದ್ಯಾ ನನ್ನ ಹೆಸರೇ ಹಾಕಿಸ್ತೀನಿ ಅಂತ. ನಾನೇ ವಿನ್ ಆಗದ್ ಕಣ. ಹೋಗೆ, ನೀನೇನ್ ವಿನ್ ಆಗೋದು? ನಾನೇ ತಾನೇ ನಿನ್ಗೆ ಇಲ್ಲಿ ತನಕ ಕರ್ಕೊಂಡ್ ಬಂದಿರೋದು. ಕರ್ಕೊಂಡ್ ಬಂದ್ಬಿಟ್ರೆ ಸಾಕ, ವಿನ್ನರ್ ನಾನು. ಅದೇಂಗೆ ನೀನ್ ವಿನ್ ಆಗ್ತೀಯ? ನಿನ್ಗೆ ನಾನ್ ತಾನೇ ಕರ್ಕೊಂಡ್ ಬಂದಿದ್ದೆ. ನಾನ್ ನೋಡಿದೀನಿ ಕಣೆ, ಎಲ್ಲಾರ ಮುಂದೆ ಹೇಳ್ತಾ ಬಂದಿದ್ಯಾ ಭಾರತಿ ಕರ್ಕೊಂಡ್ ಬಂದ್ರಿ ಏನಂತೆ, ನಾನೇ ವಿನ್ ಆಗೋದಂತ. ಅದ್ ಹೆಂಗೆ ನೀನ್ ವಿನ್ ಆಗ್ತೀಯ? ಮೊನ್ನೆ ತಾನೆ ಬಿದ್ದು ಜುಯ್ ಅಂತ ಜಾರಿ ಕಾಲ್ ಮುರ್ಕೊಂಡು ಇನ್ನು ಕುಂಟ್ತಾನೆ ಇದ್ಯಾ. ನಿನ್ನ ಹತ್ರ ರಾಂಪ್ ವಾಕ್ ಮಾಡಕ್ ಎಲ್ಲೇ ಆಗತ್ತೆ? ನೀನ್ ನಡಿಯೋದ್ ಹೆಂಗೆ ಅಂತ ತೋರಿಸ್ಲಾ? ಹಿಂಗೆ 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 ನಡಿತ್ಯಾ? ನೀನು ಫಿಟ್ ಅಂಡ್ ಫೈನ್ ಇದೆಯಾ? ನೀನು ಮೊನ್ನೆ ತಾನೆ ಡಂಬಲ್ಸ್ ಎತ್ಲಿಕ್ಕೆ ಹೋಗ್ಬಿಟ್ಟು ಸೊಂಟನ ಟಪಕ್ಕಂತ ಮುರ್ಕೊಂಡು ಹೀಗೆ ಸುಮನಾ ನಡೀತಾ ಇದೆಯಾ? ಸುಮನಾ, ಜಡ್ಜಸ್ಗೆ ನಿನ್ ಮುಖನೂ ನೋಡ್ಲಿಕ್ಕಾಗಲ್ಲ. ಇವಳೆ ವಿನ್ ಆಗ್ತಾಳೆ. ಬೇಡ BBC, ಬೇಡ ಹೇಳ್ತಾ ಇದೀನಿ. ಬೇಡ, ಸುಮ್ನೆ ಬೇಡ, ಚೆನ್ನಾಗಿರಲ್ಲ. and the winner is ಬಲೆ ಬಲೆ, ಓ ಶವ ಶವ, ಬಲೆ ಬಲೆ, ಓ ಶವ ಶವ. ಗೆದ್ದೆ ಬಿಟ್ವಿ, ನಾವು ಗೆದ್ದೆ ಬಿಟ್ವಿ. ಗೆರಿಟ ನಮ್ದೆ, ಓ ಕಪ್ ನಮ್ದೆ. ಬಲೆ ಬಲೆ, ಓ ಶವ ಶವ. ಅಲ್ಲಲೆಲೆ, ಓ ಲಲೆಲೆ, ಓ ಲಲೆಲೆ, ಓ ಲಲೆಲೆ.
ಹಲೋ ಪಾರ್ಟಿಸಿಪೆಂಟ್ಸ್, ಕಾಂಟೆಸ್ಟ್ ಮುಗ್ದಿದೆ, ಎಲ್ಲರೂ ಮನೆಗೆ ಹೋಗ್ಬೋದು. ವಿನ್ನರ್ ಕೂಡ ಅನೌನ್ಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಷನ್. ಇವಳಿಂದಾನೆ ಮಾಡಿದ್ದು. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವೆನಿದೇನಃ ವಿಧಿ ವಿಲಾಸವೆನಿದೇನಃ. ಶಾರದಮ್ಮನವ್ರೆ, ನಿಮಗೊಂದು ಸರ್ಪ್ರೈಸ್ ಗಿಫ್ಟ್ ಇದೆ. 1 ವಾರದ ಪ್ರವಾಸ ನಿಮಗೆ ಉಚಿತ ನಮ್ಮ ಆರ್ಗನೈಸರ್ಸ್ ಕಡೆಯಿಂದ. ಎಲ್ಲಿಗೆ ಗೊತ್ತಾ? ಎಲ್ಗೆ ಎಲ್ಗೆ ಎಲ್ಗೆ? 3 ದಿನ ಪ್ಯಾರಿಸ್, 4 ದಿನ ಸ್ವಿಟ್ಜರ್ಲೆಂಡ್ಗೆ. ಕಂಗ್ರ್ಯಾಚುಲೇಷನ್ಸ್ ಶಾರದಾ. ವಾಟ್ ಇಸ್ ದಿಸ್ ಮಮ್ಮಿ ಇಲ್ಲ? ನೀವು ಒಂದು ವಿಷಯನೂ ಹೇಳಲಿಲ್ಲ ನಮ್ಗೆ. ಯಾವಾಗ ರಿಜಿಸ್ಟರ್ ಮಾಡಿಸಿದ್ರಿ? ಭಾರತಿ, ನೀನ್ ಅವತ್ ಕಿಟ್ಟಿ ಪಾರ್ಟಿಗೆ ಹೋಗಿದ್ಯಲ್ಲ, ಅವತ್ತೇ ರಿಜಿಸ್ಟರ್ ಮಾಡಿಸಿದ್ದೆ ನಾನು. ಮತ್ತೆ ಫಿಟ್ ಅಂಡ್ ಫೈನು? ಫಿಟ್ ಫೈನ? ನಮ್ಮ ಮನೆ ಕೆಲ್ಸನ ಇಷ್ಟಪಟ್ಟು ಮಾಡಿದ್ರೇನೆ ಫಿಟ್ ಅಂಡ್ ಫೈನ್, ಗೊತ್ತಾ? ಮತ್ತೆ ಎಕ್ಸಸೈಸು, ಡಯಟ್ ಫುಡ್? ಡಯಟ್ ಫುಡ್ಡ? ಪ್ರೀತಿಯಿಂದ ನಾವು ಇಷ್ಟಪಟ್ಟು ಮಾಡೋ ಅಡುಗೆನೇ ಡಯಟ್ ಫುಡ್, ಗೊತ್ತೇನ್ರಮ್ಮ? ಇನ್ನೇನಾದ್ರು ಕೇಳೋದಿದ್ಯಾ ನಮ್ಮಮ್ಮನ್ನ? ಬೇಗ ಬೇಗ ಕೇಳ್ಬಿಡಿ. ಬ್ಯೂಟಿ ಪಾರ್ಲರು, ಮೇಕಪ್. ಬ್ಯೂಟಿ ಪಾರ್ಲರ್, ಮೇಕಪ್ಪ? ನಿಮ್ಮ ಮನ್ಸು ಇಲ್ಲ ನಮ್ಮ ಮನ್ಸು ನಿರ್ಮಲವಾಗಿದ್ರೆ ಅದೇ ಸೌಂದರ್ಯ ನಮ್ಮ ಮುಖದಲ್ಲಿ ಎಷ್ಟು ಕಾಣುತ್ತೆ ಕಣ್ರಮ್ಮ. ಇನ್ನೇನಾದ್ರೂ ಕೇಳೋದಿದ್ಯಾ? ಅತ್ತೆ ಬಿಡಿ ಅತ್ತೆ, ಯಾರ್ ಗೆದ್ರು ಏನಂತೆ? ನೀವು ಗೆದ್ರು ಒಂದೇ, ನಾವು ಗೆದ್ರು ಒಂದೇ. ಕ್ರೌನ್ ನಮ್ಮನೆಗೆ ಬಂತಲ್ಲ ಬಿಡಿ. ಕಂಗ್ರ್ಯಾಚುಲೇಷನ್ಸ್ ಅತ್ತೆ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಮಮ್ಮಿ ಇನ್ ಲಾ. ಮತ್ತೆ ಯಾರ್ ಗೆದ್ದಿರೋದು? ನಮ್ಮಮ್ಮ ಶಾರದಾ. ಬರೀ ಶಾರದಾ ಅಲ್ಲ, ಅವರು ಸ್ಟನ್ನಿಂಗ್ ಶಾರದಾ. ವೆರೈಟಿ ಪರವಾಗಿಲ್ಲ ಕಣೆ. ನೀನು ನಿಮ್ಮ ಅಮ್ಮಂಗ್ ವೆರೈಟಿಯಾಗೆ ಹೆಸರಿಟ್ಟಿದ್ಯಾ? ಮತ್ತೆ ವೆರೈಟಿ ಅಲ್ವಾ ನಾನು, ಅದಕ್ಕೆ. ಇದೇ ಖುಷಿಯಲ್ಲಿ ನಿನಗೆ ಸ್ವೀಟ್ ತಿನ್ಸೋಣ. ತಿನ್ಸಿ ಬಾ. ಹೌದಾ? ಯಾವ ಸ್ವೀಟು ಅದಕ್ಕೆ? ಸೋನ್ ಪಾಪಡಿನಾ? ಸೋನ್ ಪಾಪಡಿ ತರಾನೇ, ಆದ್ರೆ ಹಾಗಲಕಾಯಿ ಸೋ ಮಚ್. ಹಾಗಲಕಾಯಿ ಹಲ್ವಾ ತಿನ್ಸಕ್ಕೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹೆಂಗಿತ್ತು ಗೊತ್ತಿಲ್ಲ, ನಕ್ರ ಎಲ್ಲರೂ ಹೊಟ್ಟೆ ನೋವು ಅಂತ ನಗೋಶ್. ಸೊ ನಮ್ ನರೇಟರ್ ಆಗಿ ಮಕರಂದ್ ಸರ್, ನಮ್ಮ ನೆರೇಟರ್ ಆಗಿ, ನಿರೂಪಕರಾಗಿ ಈ ತಂಡದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೊಂದು ಜೋರ್ ಚಪ್ಪಾಳೆ ಅಂದೆ.